ನಮ್ಮ ಭಾರತ ಸರ್ಕಾರದ ಲೋಕಲ್ ಸರ್ವಿಸ್ ಗ್ಲೋಬಲ್ ರೀಚ್ ಬರಬೇಕು ಘೋಷಣೆ ಜನಸೇವಾ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಪ್ರತಿಯೊಬ್ಬರು ಆ ಒಂದು ದಿಸೆಯಲ್ಲಿ ಪ್ರತಿಯೊಬ್ಬರು ಇನ್ವೆಸ್ಟ್ ಪವರ್ ಅಂಡ್ ಮಲ್ಟಿಪ್ಲೈ ಅವರ್ ಪವರ್ and our inner purpose. Who am I? What is my ideal as a government? ಜಾಸ್ತಿನೇ ಕಲ್ತಿದ್ದೀವಿ ಇದರಲ್ಲಿ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಇಲಾಖೆಯಲ್ಲಿ ಅಥವಾ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೇ ಆಗಲಿ ಅವರವರ ಕಸ್ಟಮರ್ಸ್ಗೆ ಸ್ಮೈಲಿಂಗ್ ಫೇಸಿಂದ ಅಂದರೆ ನಗುಮುಖ ಸೇವೆ ಅಂತ ಏನು ಹೇಳ್ತೀವಿ, ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು ನಾವು. ಸೊ ದಟ್ ಕಸ್ಟಮರ್ಸ್ ಎಲ್ಲ ಸ್ಯಾಟಿಸ್ಫೈ ಆಗ್ತಾರೆ. ಒಬ್ಬರು ನಮ್ಮ ಕಚೇರಿಯಿಂದ ಹೊರಗಡೆ ಹೋದ್ಮೇಲೆ ಸೊ ಈ ಆಫೀಸಲ್ಲಿ ಈ ಥರ ಸೇವೆ ಕೊಡ್ತಾರೆ, ಈ ಥರ ರೆಸ್ಪಾಂಡ್ ಮಾಡ್ತಾರೆ, ಸೊ ಇದರಲ್ಲಿ ಇನ್ನೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ನೂ ಪಾಲಿಸೀಸ್ ಎಲ್ಲ ತಗೋಬೋದು. ಒಬ್ಬ ಕರ್ಮಯೋಗಿಯಾಗಿ ಬದಲಾಗಬೇಕು. ಮತ್ತು ಆ ಕರ್ಮಯೋಗಿಯಾಗಿ ಬದಲಾಗೋದ್ರಿಂದ ಹೇಗೆ ನಾವು ಒಂದು ದೇಶವನ್ನು ಕಟ್ಟಬಹುದು ಅಥವಾ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವು ಹೇಗೆ ಕೊಡುಗೆಗಳನ್ನು ನೀಡ್ಬೋದು ಅನ್ನೋದ್ರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಇವು ನಮ್ಮ ದಿನನಿತ್ಯದ ಕಾರ್ಯಕೆಲಸಗಳನ್ನು ನಾವು ನಿರ್ವಹಿಸುವಲ್ಲಿ ಹಾಗೂ ನಮ್ಮ ಒಂದು ಸ್ಕಿಲ್ಗಳೇನಿದೆ ಅದನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಸಹಕಾರಿಯಾಗ್ತದೆ ಈ ಒಂದು ತರಬೇತಿ. ದೇಶದ ಅಂಚೆ ಇಲಾಖೆ ಅಂಚೆ ಇಲಾಖೆಗಳು ಅದಕ್ಕೆ ಒಂದು ಒಳಪಟ್ಟಿರುತ್ತೆ, ಆ ಒಂದು ಯೂನಿಯನ್ನಿಂದ ಒಳಪಟ್ಟಿರುತ್ತೆ. ಹಾಗಾಗಿ ಆ ಒಂದು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ದಿನವಾಗಿ ಈ ದಿನ ವಿಶ್ವದಾದ್ಯಂತ ವಿಶ್ವ ಅಂಚೆ ದಿನಾಚರಣೆಯನ್ನು ಅಕ್ಟೋಬರ್ 9ರಂದು ಪ್ರತಿ ವರ್ಷ ಕೂಡ ನಾವು ಆಚರಣೆ ಮಾಡ್ತಾ ಇದ್ದು, ಅದನ್ನು ತಿಳ್ಕೊಂಡು ಅಂತಾರಾಷ್ಟ್ರೀಯ ಸೇವೆಗಳವರೆಗೂ ನಮ್ಮ ಅಂಚೆ ಇಲಾಖೆ ಸೇವೆಗಳನ್ನು ವಿಸ್ತರಣೆ ಮಾಡುತ್ತಾ ಅದರ ಒಂದು ಸೇವೆಗಳನ್ನು ವಿದೇಶಗಳು ಕೂಡ ನಾವು ಅತ್ಯುತ್ತಮವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಅಂದರೆ ವಿಶ್ವ ಅಂಚೆ ದಿನವನ್ನಾಗಿ ಇವತ್ತಿನ ದಿವಸ ಆಚರಿಸ್ತಾ ಇದ್ದೀವಿ. ಎಲ್ಲ ಇಲಾಖೆಯ ಎಲ್ಲ ಒಂದು ಸೇವೆಗಳ ಒಂದು ಪರಿಚಯವನ್ನು ಮಾಡಿಸ್ತಾ ಹೋಗ್ತಾ ಇದ್ದೀವಿ ಜನರಿಗೆಲ್ಲ. ನಮ್ಮಲ್ಲಿರುವಂತಹ ಸ್ಪೀಡ್ ಪೋಸ್ಟ್ ಸೇವೆ, ಪಾರ್ಸಲ್ ಸೇವೆ, ಸೇವಿಂಗ್ಸ್ ಖಾತೆಗಳು, SB, RD, TD ಖಾತೆಗಳು, ಸುಕನ್ಯಾ ಸಮೃದ್ಧಿ ಖಾತೆಗಳು, ಆಮೇಲೆ NAC, KVP ಇವೆಲ್ಲದರಗಳ ಒಂದು ಸೇವೆಗಳನ್ನು ಜನರಿಗೆ ಅರಿವು ಮೂಡಿಸಿ ನಮ್ಮಲ್ಲಿ ಸೇವೆ ಉಳಿತಾಯವನ್ನು ಮಾಡಿದರೆ ಬಹಳ ಸುರಕ್ಷಿತವಾಗಿರ್ತದೆ.